ನಮಸ್ತೆ ಸ್ನೇಹಿತರೆ. ಸಾವಿರಾರು ವರ್ಷಗಳಿಂದ ಜನರು ಒಂದೇ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. 4000 ವರ್ಷಗಳ ಹಿಂದೆ ಜನರು ಕ್ರೇನ್ಗಳ ಸಹಾಯವಿಲ್ಲದೆ ಅಂತಹ ಬೃಹತ್ ಕಲ್ಲುಗಳನ್ನು ಹೇಗೆ ಎತ್ತಿದರು? ಮತ್ತು ಇದು ಕೇವಲ ಎತ್ತುವಿಕೆಯ ಬಗ್ಗೆ ಅಲ್ಲ. ಕೆಲವು ಕಲ್ಲುಗಳು 180 ಮೈಲುಗಳಷ್ಟು ದೂರದಿಂದ ತರಲಾಗಿತ್ತು. ಡಬಲ್ ಡೆಕ್ಕರ್ ಬಸ್ನಷ್ಟು ತೂಕದ ಕಲ್ಲುಗಳನ್ನು ಎತ್ತಿ 100 ಮೈಲುಗಳಷ್ಟು ದೂರ ಸಾಗಿಸುವುದನ್ನು ಊಹಿಸಿ. ಹಾಗಾದರೆ ನಿಜವಾದ ಕಥೆ ಏನು? ಕಬ್ಬಿಣದ ಉಪಕರಣಗಳಿಲ್ಲದೆ, ಎಂಜಿನಿಯರಿಂಗ್ ಇಲ್ಲದೆ ಮತ್ತು ಕ್ಯಾಲ್ಕುಲೇಟರ್ನ ಸುಳಿವು ಇಲ್ಲದೆ ಇರೋ ಕಾಲದಲ್ಲಿ ಆ ಜನರು ಅಂತಹ ಭಾರವಾದ ಕಲ್ಲುಗಳನ್ನು 180 ಕಿಲೋಮೀಟರ್ಗಳಷ್ಟು ದೂರ ಸಾಗಿಸಿದರು. ಇದರ ಹಿಂದೆ ಹಲವಾರು ಸಿದ್ಧಾಂತಗಳಿವೆ. ಮೊದಲ ಸಿದ್ಧಾಂತ, ಇದನ್ನು ಜನರು ರೋಲಿಂಗ್ ಸಿದ್ಧಾಂತ ಎಂದು ಕರೆಯುತ್ತಾರೆ. ಈ ಜನರು ದುಂಡುಗಿನ ಮರದ ರೋಲರ್ಗಳ ಮೇಲೆ ಕಲ್ಲುಗಳನ್ನು ಇಟ್ಟು ಎಳೆದರು ಎಂದು ಸೂಚಿಸುತ್ತದೆ. ಆದಾಗ್ಯೂ ಸಂಶೋಧಕರು ಪ್ರದೇಶವನ್ನು ಪರಿಶೀಲಿಸಿದಾಗ ದಾರಿಯಲ್ಲಿ ಜೌಗು ಭೂಮಿ ಮತ್ತು ನದಿಗಳು ಕಂಡುಬಂದವು. ಅಲ್ಲಿ ಕಲ್ಲುಗಳು ಉರುಳಿಸಿ ತರುವುದು ಯಾವುದೇ ರೀತಿಯ ಸಾಧ್ಯವಾಗಿರಲಿಲ್ಲ. ನಂತರ ಎರಡನೇ ಸಿದ್ಧಾಂತ ಬಂದಿತು. 2016ರಲ್ಲಿ ನೆದರ್ಲ್ಯಾಂಡ್ಸ್ನ ನಡೆದ ಒಂದು ಪ್ರಯೋಗವು ಮರಳಿನಲ್ಲಿ ನೀರನ್ನು ಸೇರಿಸುವುದರಿಂದ ಘರ್ಷಣೆಯನ್ನು ಸುಮಾರು 50% ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಬಹಿರಂಗಪಡಿಸಿತು. ಇದರರ್ಥ ಭಾರವಾದ ವಸ್ತುಗಳನ್ನು ಎಳೆಯಲು ಕಡಿಮೆ ಜನರು ಬೇಕಾಗಿದ್ದರು. ಆದ್ದರಿಂದ ನಾವು 2016ರಲ್ಲಿ ಕಂಡುಹಿಡಿದ ಈ ತಂತ್ರವನ್ನು ಪ್ರಾಚೀನ ಜನರು ಈಗಾಗಲೇ ತಿಳಿದಿದ್ದಿರಬಹುದು. ಸ್ಟೋನ್ ಹೆಂಜ್ ಅನ್ನು ಧ್ವನಿಯ ಸಹಾಯದಿಂದ ನಿರ್ಮಿಸಲಾಗಿದೆ ಎಂಬ ಮತ್ತೊಂದು ವಿಚಿತ್ರ ಸಿದ್ಧಾಂತವಿದೆ. ಹೌದು, ಧ್ವನಿ ತರಂಗಗಳು. ಈ ಸಿದ್ಧಾಂತವನ್ನು ಅಕೋಸ್ಟಿಕ್ ಲೆವಿಟೇಷನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಧ್ವನಿ ಆವರ್ತನಗಳು ಗುರುತ್ವಾಕರ್ಷಣೆಯನ್ನು ಕಡಿಮೆ ಮಾಡಿ ಕಲ್ಲುಗಳನ್ನು ಎತ್ತಲು ಸಹಾಯ ಮಾಡುತ್ತದೆ. ಈ ಸಿದ್ಧಾಂತವು ನಂತರ ತಪ್ಪೆಂದು ಸಾಬೀತಾಗಿತ್ತು. ಆದರೆ ಹಾಗಾದರೆ ನಿಜವಾದ ಸಿದ್ಧಾಂತ ಯಾವುದು? ಇಂದಿನ ಪುರಾತತ್ವಶಾಸ್ತ್ರಜ್ಞರು ಈ ಜನರು ಮರದ ಇಳಿಜಾರುಗಳು, ಹಗ್ಗಗಳು ಮತ್ತು ಪುಲ್ಲಿ ವ್ಯವಸ್ಥೆಯನ್ನು ಬಳಸಿದ್ದಾರೆ ಎಂದು ಹೇಳುತ್ತಾರೆ. ಹೊಸ ಪ್ರಯೋಗಗಳ ಪ್ರಕಾರ 100 ಜನರ ತಂಡವು ಕೇವಲ ಮರ, ಹಗ್ಗ ಮತ್ತು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿ 10 ದಿನಗಳಲ್ಲಿ ಒಂದು ದೊಡ್ಡ ಕಲ್ಲನ್ನು ನೆಡಲು ಸಾಧ್ಯವಿತ್ತು. ಆದಾಗ್ಯೂ ಇತ್ತೀಚಿನ ಸಂಶೋಧನೆಯು ಸ್ಟೋನ್ ಹೆಂಜ್ ಕೇವಲ ಆಚರಣೆಗಳಿಗೆ ಮಾತ್ರವಲ್ಲದೆ ಬೇಸಿಗೆಯ ಅತಿ ಉದ್ದದ ದಿನ ಮತ್ತು ಚಳಿಗಾಲದ ಅತಿ ಕಡಿಮೆ ದಿನದ ಸೂರ್ಯನಾದ ಅಯನ ಸಂಕ್ರಾಂತಿಯ ಸೂರ್ಯನಿಗೆ ನಿಖರವಾಗಿ ಜೋಡಿಸಲಾದ ಒಂದು ಗುಪ್ತ ರಸ್ತೆಯಾಗಿದೆ ಎಂದು ಸೂಚಿಸುತ್ತದೆ. ಇದರರ್ಥ ಪ್ರತಿಯೊಂದು ಕಲ್ಲು ನಿರ್ದಿಷ್ಟ ಅರ್ಥವನ್ನು ಹೊಂದಿತ್ತು. ಅದರ ಕೋನ ಮತ್ತು ದಿಕ್ಕನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ ಇರಿಸಲಾಗಿತ್ತು. ಸ್ಟೋನ್ ಹೆಂಜ್ನ ಕಲ್ಲುಗಳನ್ನು ಎತ್ತುವುದು ಕೇವಲ ಅರ್ಧ ರಹಸ್ಯ ಎಂದು ಹೇಳುವುದು ತಪ್ಪಾಗಲಾರದು. ಉಳಿದ ಅರ್ಧ ಅದರ ಸ್ಥಾನಗಳಿಗೆ ಅಡಗಿದೆ. ಇಂದು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಒಂದು ವಿಜ್ಞಾನವನ್ನು ಬಳಸಲಾಗಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.